ಎಲ್ಲರಿಗೂ ನಮಸ್ಕಾರ. ಇದು ಪ್ರೈಮ್ ನ್ಯೂಸ್ ಸುದ್ದಿ ಸ್ಪೆಷಲ್. ನಾನು ಶಶಿಧರ್ ಭಟ್. ಎಂದಿನಂತೆ ಇವತ್ತು ಕೂಡ ಹಾಜರಾಗಿದ್ದೀನಿ. ಪ್ರಮುಖ ಸುದ್ದಿಯೊಂದನ್ನು ತೆಗೆದುಕೊಂಡು ಸುದ್ದಿ ಮತ್ತು ವಿಶ್ಲೇಷಣೆ. ದೇಶದ ಪರಿಸ್ಥಿತಿ ಹೇಗಿದೆ ಇವತ್ತು? ದೇಶಭಕ್ತರ ವಿರುದ್ಧ ದೇಶಭಕ್ತರು ತಿರುಗಿ ಬಿದ್ದಿದ್ದಾರೆ. ಅಗ್ನಿಪಥವಾಗಿದೆ. ಅಗ್ನಿವೀರರು ತಮ್ಮ ವೀರತನವನ್ನು ಅವರು ಪ್ರದರ್ಶಿಸುತ್ತಿರುವುದು ಹಿಂಸಾಚಾರದ ಮೂಲಕ. ಇವತ್ತು ಕೂಡ 7 ರಾಜ್ಯಗಳಲ್ಲಿ ಅಗ್ನಿಪಥ್ ಯೋಜನೆಯನ್ನು ವಿರೋಧಿಸಿ ಪ್ರತಿಭಟನೆಗಳು ನಡೀತಾ ಇದೆ. ಹಲವೆಡೆ ರೈಲ್ವೆ ಆಸ್ತಿಯನ್ನು ನಾಶಪಡಿಸಲಾಗಿದೆ. ರೈಲ್ವೆಗಳಿಗೆ ಬೆಂಕಿ ಹಚ್ಚಲಾಗಿದೆ. ಪೊಲೀಸ್ ಠಾಣೆ ಏನಿದೆ, ಪೊಲೀಸ್ ಠಾಣೆಗೆ ಬೆಂಕಿ ಹಚ್ತಾ ಇದ್ದಾರೆ. ಜನ ಸಂಪೂರ್ಣವಾಗಿ ರಸ್ತೆಗೆ ಇಳಿದಿದ್ದಾರೆ, ಎಸ್ಪೆಷಲಿ ಯುವಕರು. ಅದಕ್ಕೆ ನಾನು ಹೇಳಿದ್ದು ಅಗ್ನಿಪಥ ಅಗ್ನಿಯ ಹಾದಿಯಾಗಿದೆ. ಈ ದೇಶ ಪ್ರತಿಭಟನೆಯ ಮೇಲೆ ಪ್ರತಿಭಟನೆಯನ್ನು ಎದುರಿಸ್ತಾ ಇದೆ. ಆದರೆ ಒಂದು ವ್ಯತ್ಯಾಸ ಅಂದರೆ, ಈ ಮೊದಲಿನ ಪ್ರತಿಭಟನೆಗಳಿಗೆ ಕೋಮು ಬಣ್ಣವನ್ನು ಹಚ್ಚಲಾಗ್ತಾ ಇತ್ತು. ಇವತ್ತು ಈ ಪ್ರತಿಭಟನೆಗೆ ಕೋಮು ಬಣ್ಣವನ್ನು ಹಚ್ಚುವುದಕ್ಕೆ ಸಾಧ್ಯ ಇಲ್ಲದಿರುವುದರಿಂದ ಇದನ್ನು ರಾಜಕೀಯವಾಗಿ ಬಳಸಿಕೊಳ್ಳುವುದು ಕಷ್ಟ. ಹಾಗೆಯೇ ಬುಲ್ಡೋಜರ್ಗಳನ್ನು ಇವತ್ತು ಬಿಡೋದಕ್ಕೆ ಸಾಧ್ಯ ಇಲ್ಲ. ಅಲ್ಪಸಂಖ್ಯಾತರ ಪ್ರತಿಭಟನೆಗೆ ಕಲ್ಲು ಹೊಡೆದಾಗ ಅವರ ಮನೆಗಳನ್ನು, ಅವರ ಆಸ್ತಿಯನ್ನು ಗುರಿಯಾಗಿಸಿಕೊಂಡು ಕಾರ್ಯಾಚರಣೆ ಮಾಡಬಹುದಾಗಿತ್ತು. ಆದರೆ ಇವತ್ತು ಹಾಗಲ್ಲ. ಹಿಂಸಾಚಾರವೇ. ಅದನ್ನು ಹಿಂದೂಗಳು ಮಾಡಲಿ, ಮುಸ್ಲಿಮರು ಮಾಡಲಿ, ಕ್ರಿಶ್ಚಿಯನ್ರು ಮಾಡಲಿ, ಬೌದ್ಧರು ಮಾಡಲಿ, ಹಿಂಸಾಚಾರವನ್ನು ವಿರೋಧಿಸಬೇಕು ಅನ್ನೋದು ಇದೇ ಕಾರಣಕ್ಕೆ. ಗಾಂಧಿ ಈ ದೇಶವನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಅಂತ ಅಂದರೆ, ಅವರು ಅಹಿಂಸೆಯ ಅಸ್ತ್ರವನ್ನು ಬಳಸ್ತಾ ಇದ್ರು. ಇವತ್ತು ಅಹಿಂಸೆಯ ಅಸ್ತ್ರದಿಂದ ಹಿಂಸೆಯ ಅಸ್ತ್ರದೆಡೆಗೆ ನಾವು ಬಂದು ನಿಂತಿದ್ದೇವೆ. ಗಾಂಧಿಯಿಂದ ಗೋಡ್ಸೆಡೆಗೆ ಬಂದು ನಿಂತಿದ್ದೇವೆ. ಗಾಂಧಿಯನ್ನು ನಾವು ಸರಿಯಾಗಿ ನಮ್ಮ ಜನರಿಗೆ ತಲುಪಿಸಿದ್ರೆ, ಆ ಕೆಲಸವನ್ನು ಮಾಡಿದರೆ ಇವತ್ತು ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಅಥವಾ ಗೋಡ್ಸೆಯನ್ನು ವೈಭವೀಕರಿಸೋದನ್ನು ನಿಲ್ಲಿಸಿದ್ರೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಯಾಕೆಂದರೆ ಗೋಡ್ಸೆಯಂಥವರು ಹಿಂಸಾಚಾರವನ್ನು ಪ್ರತಿನಿಧಿಸ್ತಾರೆ. ಇವತ್ತು ದೇಶದಲ್ಲಿ ಹಿಂಸೆ ಎಲ್ಲೆಡೆ ತಾಂಡವವಾಡ್ತಾ ಇದೆ. ನಾನು ಈ ಮೊದಲು ಹೇಳಿದಂತೆ ದೇಶದ 7 ರಾಜ್ಯಗಳಲ್ಲಿ ಈ ಅಗ್ನಿಪಥ್ ಯೋಜನೆಯನ್ನು ವಿರೋಧಿಸಿ ಪ್ರತಿಭಟನೆಗಳು ಮುಂದುವರೆದವು. ಸಿಕಂದರಾಬಾದ್ನಲ್ಲಿ ರೈಲ್ವೆಗೆ ಬೆಂಕಿ ಹಚ್ಚಲಾಯಿತು. ಪ್ರತಿಭಟನೆಯನ್ನು ತಡೆಯುವುದಕ್ಕಾಗಿ ಅಲ್ಲಿ ಪೊಲೀಸರು ಗೋಳಿಬಾರ್ ನಡೆಸಿದರು. ಈ ಗೋಳಿಬಾರ್ನಲ್ಲಿ ಒಬ್ಬ ಯುವಕ ಅಸುನೀಗಿದ ಅನ್ನುವ ವರದಿ ಇದೆ, ಅದು ಕನ್ಫರ್ಮ್ ಆಗಬೇಕು. ಅಲಿಗಢ್ ಪೊಲೀಸ್ ಔಟ್ ಸ್ಟೇಷನ್ ಏನಿದೆ ಅದಕ್ಕೆ ಬೆಂಕಿ ಹಚ್ಚಲಾಯಿತು. ಬಿಹಾರದಿಂದ ಉತ್ತರ ಪ್ರದೇಶಕ್ಕೆ ಹಬ್ಬಿತು, ಹಿಮಾಚಲ ಪ್ರದೇಶಕ್ಕೆ ಹಬ್ಬಿತು, ಜಮ್ಮುವಿಗೆ ಹಬ್ಬಿತು, ಅಲ್ಲಿಂದ ದಕ್ಷಿಣಕ್ಕೆ ಬಂದು ತೆಲಂಗಾಣಕ್ಕೆ ಅದು ಹಬ್ಬಿತು. ಎಲ್ಲೆಡೆ ಹಬ್ತಾ ಇರುವಾಗ ಕೆಲವೆಡೆ, ಎಸ್ಪೆಷಲಿ ಬಿಹಾರದಲ್ಲಿ ಪೊಲೀಸರು ಪ್ರತಿಭಟನಾಕಾರರ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ. ಆದರೆ ಪ್ರತಿಭಟನಾಕಾರರು ಯಾವ ಕಾರಣಕ್ಕೂ ತಾವು ತಮ್ಮ ಪ್ರತಿಭಟನೆಯನ್ನು ಹಿಂತೆಗೆದುಕೊಳ್ಳುವುದಿಲ್ಲ ಅನ್ನುವ ತೀರ್ಮಾನಕ್ಕೆ ಬಂದಿದ್ದಾರೆ. ಮೊದಲನೇದಾಗಿ, ಈ ಒಂದು ಭಾರತೀಯ ಸೇನೆ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಹಳೆಯ ನಿಯಮಗಳು ಜಾರಿಗೆ ಬರಬೇಕು, ಈ ಅಗ್ನಿಪಥ್ ಯೋಜನೆಯನ್ನು ಕೈ ಬಿಡಬೇಕು ಅನ್ನೋದು ಅವರ ಒತ್ತಾಯ. ಅದರಂತೆ ಕೇಂದ್ರ ಸರ್ಕಾರ ಸ್ವಲ್ಪ ಮಟ್ಟಿಗೆ ಇವತ್ತು ಈ ಒಂದು ನೇಮಕಾತಿ ಏನಿದೆ, ಅಗ್ನಿಪಥ್ ಅಗ್ನಿವೀರರು, ಅದಕ್ಕೆ ಸಂಬಂಧಪಟ್ಟ ಸಣ್ಣ ಮಾರ್ಪಾಟು ಮಾಡಿ ಗರಿಷ್ಠ ವಯಸ್ಸು 21ರಿಂದ 23ಕ್ಕೆ ಏರಿಸಿತು. ಆದರೆ ಇದಕ್ಕೂ ಕೂಡ ಪ್ರತಿಭಟನಾಕಾರರು ಒಪ್ಪಿಕೊಳ್ತಾ ಇಲ್ಲ. ದೇಶದಲ್ಲಿ ಯಾವ ಸ್ಥಿತಿ ಬಂದು ತಲುಪಿದ್ದೇವೆ ನಾವು ಒಂದು ನಿಮಿಷ ಆಲೋಚನೆ ಮಾಡಿ. ಇವತ್ತು ಒಂದು ಸ್ವಿಸ್ ಬ್ಯಾಂಕಿಂದ ಒಂದು ವರದಿ ಬಂದಿದೆ. ಭಾರತೀಯ ಇನ್ಚಾರ್ಜರು ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿಯ ಪ್ರಕಾರ ಸ್ವಿಸ್ ಬ್ಯಾಂಕ್ನಲ್ಲಿ ಭಾರತೀಯವರ ಠೇವಣಿಯ ಮೊತ್ತ ಏನಿದೆ ಅದು 50% ಹೆಚ್ಚಿದೆಯಂತೆ. ಎಲ್ಲೋಯ್ತು 15 ಲಕ್ಷ, ಎಲ್ಲೋಯ್ತು ಸ್ವಿಸ್ ಬ್ಯಾಂಕ್ ಹಣ ತಂದು ದೇಶ ಜನರಿಗೆ ಹಂಚ್ತೀನಿ ಅಂತ ಹೇಳಿದ ಮಹಾನಾಯಕರುಗಳು ಎಲ್ಲ ಅಡಗಿ ಕುಳಿತಿದ್ದಾರೆ. ಅವರೆಲ್ಲ 50% ಸ್ವಿಸ್ ಬ್ಯಾಂಕಿನಲ್ಲಿ ಹಣ
ಠೇವಣಿ ಜಾಸ್ತಿ ಆಗಿದೆ. ಅದ್ರ ಜೊತೆಗೆ ಈ ನುಪುರ್ ಶರ್ಮಾ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಮೇರಿಕ ಕೂಡ ಪ್ರತಿಕ್ರಿಯೆ ನೀಡಿದೆ. ಪ್ರತಿಕ್ರಿಯೆ ನೀಡುವ ಮೂಲಕ ಒಂದು ಕೋಮು ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಬನ್ನಿ ಅಂತ ಭಾರತಕ್ಕೆ ಬುದ್ಧಿ ಹೇಳುವ ಸ್ಥಿತಿ ನಿರ್ಮಾಣ ಆಗಿದೆ. ನಿಜ, ನೂಪುರ್ ಶರ್ಮಾ ಮತ್ತು ಇನ್ನೊಬ್ಬ ವ್ಯಕ್ತಿ ಇದ್ದಾನಲ್ಲ ಜಿಂದಾಲ್, ಅವರನ್ನು ಕ್ರಮ ಕೈಗೊಂಡಿದ್ದನ್ನು ಅಮೇರಿಕ ಸ್ವಾಗತಿಸಿದೆ. ಆದರೆ ಬಟ್ಟೆಯಲ್ಲಿ ಕಲ್ಲು ಹಾಕೊಂಡು ಅಮೇರಿಕನೂ ನಮಗೆ ಹೊಡೆಯುವ ಸ್ಥಿತಿ ಬಂದಿದೆ. ಸೊ ಈ ಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಆ ಟೈಮ್ನಲ್ಲಿ ಹಿಂಸಾಚಾರ ನಮ್ಮನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತೆ ನೀವು ಮಾಧ್ಯಮಗಳಲ್ಲಿ ಗಮನಿಸಿರ್ಬೋದು. ಹೊತ್ತಿ ಉರಿಯುತ್ತಿರುವ ಟ್ರೈನ್ಗಳು, ಅದನ್ನು ನಂದಿಸುವಕ್ಕೆ ಯತ್ನ ನಡೆಸ್ತಿರುವಂತಹ ಸಿಬ್ಬಂದಿ ವರ್ಗ, ಇನ್ನೊಂದೆಡೆ ಬಸ್ಸುಗಳಿಗೆ ಕಲ್ಲು ಹೊಡೆದು ಬಸ್ಸುಗಳು ಒಂದು ರೀತಿಯಲ್ಲಿ ಅಸ್ಥಿ ಪಂಜರದಂತೆ ಕಾಣ್ತಾ ಇದೆ. ಆ ಬಿದ್ದಿರುವ ಗಾಜಿನ ಪುಡಿಗಳನ್ನು ಆರಿಸುತ್ತಿರುವ ಸಿಬ್ಬಂದಿ ವರ್ಗ, ಇನ್ನೊಂದೆಡೆ ರೈಲ್ವೆ ಸ್ಟೇಷನ್ನಲ್ಲಿ ನಿಂತು ಕೂಗಾಡುತ್ತಿರುವ ಯುವ ಸಮುದಾಯ, ಪ್ರತಿಭಟನೆ ಮಾಡುತ್ತಿರುವ ಯುವ ಸಮುದಾಯ, ಕಲ್ಲು ತೂರಾಟಗಳು ಕೆಲವೆಡೆ. ಇದು ನಮ್ಮನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತೋ ನಮಗೆ ಗೊತ್ತಿಲ್ಲ. ಪಾಟ್ನಾ ಮತ್ತು ಹೌರಾ, ಅದು ಪಶ್ಚಿಮ ಬಂಗಾಳದಲ್ಲೂ ಕೂಡ ಅಲ್ಲಿ ನಡೆಯುತ್ತಿರುವ ಪ್ರತಿಭಟನೆ ನಿಂತಿಲ್ಲ. ಪಾಟ್ನಾ ಹೌರಾ 4 ಬೋಗಿಗಳಿಗೆ ಇವತ್ತು ಬೆಂಕಿ ಹಚ್ಚಲಾಗಿದೆ. ವಾರಣಾಸಿಯಲ್ಲಿ ಪ್ರತಿಭಟನೆ ನಡೀತಿದೆ, ಪ್ರಧಾನಿ ನರೇಂದ್ರ ಮೋದಿಯವರ ಕಾನ್ಸ್ಟಿಟ್ಯೂನ್ಸಿ. ಅಲ್ಲಿ ಕೂಡ ಹಲವಾರು ಬಸ್ಸುಗಳು ಅಸ್ಥಿಪಂಜರದಂತೆ ಕಾಣ್ತಾ ಇದೆ. ಈ ನಡುವೆ ಭಾರತೀಯ ಸೇನಾಪಡೆಯ 3 ಮುಖ್ಯಸ್ಥರು ಕೂಡ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಆ ಹೇಳಿಕೆಯ ಪ್ರಕಾರ ಈ ಯೋಜನೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ಈ ಯೋಜನೆ ಅತ್ಯದ್ಭುತವಾದದ್ದು, ಇದು ಯುವಕರಿಗೆ ಅವರ ಭವಿಷ್ಯವನ್ನು ರೂಪಿಸುತ್ತೆ ಅನ್ನುವ ಮಾತನಾಡಿದ್ದಾರೆ. ಅದೇ ರೀತಿ ಗೃಹ ಸಚಿವ ಅಮಿತ್ ಶಾ ಅವರು ಸಹ ಯೋಜನೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ಸೊ ಇದರ ಅರ್ಥ ಇಷ್ಟೇ, ಸರ್ಕಾರ ತನ್ನ ನಿಲುವಿನಲ್ಲಿ ಯಾವ ಬದಲಾವಣೆಯನ್ನು ಮಾಡಿಕೊಂಡಿಲ್ಲ. ಕಲ್ಲು ಹೊಡೆಯುವವರು ಹೊಡೆಯಿರಿ, ಬೆಂಕಿ ಹಚ್ಚುವವರು ಹಚ್ಚಿ ಅನ್ನುವ ಸ್ಥಿತಿ ಇದೆ. ಆದರೆ ಇಲ್ಲಿರುವ ಪ್ರಶ್ನೆ ಅಂತಂದರೆ, 3 ದಿನಗಳ ಹಿಂದೆ ಈ ಪ್ರತಿಭಟನೆ ಪ್ರಾರಂಭ ಆಗಿದೆ, ಇದು ಹಬ್ಬುತ್ತಾ ಇದೆ. ಇದು ಹೇಗೆ ಹಬ್ಬುತ್ತಾ ಇದೆ? ಇದು ಎಲ್ಲಿಂದ ಹಬ್ಬುತ್ತಾ ಇರುವುದಕ್ಕೆ ಕಾರಣಗಳೇನು? ಈ ಪ್ರಶ್ನೆಗಳತ್ತ ಕೂಡ ನಾವು ನೋಡಬೇಕಾಗಿದೆ. ಸೊ ಬಿಹಾರದ ಪೊಲೀಸ್ ಮುಖ್ಯಸ್ಥರ ಪ್ರಕಾರ ಈ ಪ್ರತಿಭಟನೆಯಲ್ಲಿ ಏನಿದೆ, ಅಲ್ಲಿ ಯುವಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ದಿನದಿಂದ ದಿನಕ್ಕೆ ಅವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆದ್ದರಿಂದ ಅವರನ್ನು ನಿಯಂತ್ರಿಸುವುದಕ್ಕೆ ಕಷ್ಟ ಅಂತಿದ್ದಾರೆ ಬಿಹಾರ್ ಪೊಲೀಸ್ ಮುಖ್ಯಸ್ಥರು. ಅದರಂತೆಯೇ ಅವರು ಕೆಲವು ಸಮಾಜ ವಿರೋಧಿ ಶಕ್ತಿಗಳು ಕೂಡ ಇದರಲ್ಲಿ ಪಾಲ್ಗೊಂಡಿರಬಹುದು ಅನ್ನುವ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಅದನ್ನು ಅಲ್ಲಗಳೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇಂಥ ಸ್ಥಿತಿಯಲ್ಲಿ ಈ ಸಮಾಜ ವಿರೋಧಿ ಶಕ್ತಿಗಳು ಇದ್ದಕ್ಕಿದ್ದಾಗ ಎಂಟ್ರಿ ತಗೊಬಿಡ್ತವೆ. ಯಾವ್ಯಾವುದೋ ಮೇಲೆ ಸಿಟ್ಟಿರುತ್ತೆ, ಎಲ್ಲೆಲ್ಲೋ ಕಲ್ಲು ಹೊಡಿತಾರೆ, ಎಲ್ಲೋ ಬೆಂಕಿ ಹಾಕ್ತಾರೆ, ಸಂಬಂಧ ಇಲ್ದಿದ್ದವರ ಎಂಟ್ರಿ ತಗೋತಾರೆ. ಈ ನಡುವೆ ರಾಜಕೀಯ ಪಕ್ಷಗಳು ಕೂಡ ಇದರಲ್ಲಿ ಎಂಟ್ರಿ ತಗೋತಿದ್ದಾವೆ ಅನ್ನೋ ಸುದ್ದಿ ಇದೆ. ಕೆಲವೆಡೆ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ದೆಹಲಿ, ನಮ್ಮ ರಾಜಧಾನಿ ದೆಹಲಿಗೂ ಕೂಡ ಈ ಪ್ರತಿಭಟನೆ ಇದೆ. ರಾಜಕೀಯ ಪಕ್ಷಗಳು ಪಾಲ್ಗೊಂಡಿರ್ಬೋದು, ನಾವು ನಿರಾಕರಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ರಾಜಕೀಯ ಪಕ್ಷಗಳೇನು ಅವರು ಶಾಂತರಲ್ಲ, ಕೂತ್ಕೊಬಿಟ್ಟು ಅವರೇನು ಭಜನೆ ಮಾಡ್ತಾ ಇರಲ್ಲ. ಅವರು ಇಂಥ ಪರಿಸ್ಥಿತಿಯನ್ನು ಬಳಸಿಕೊಳ್ಳುವುದಕ್ಕೆ ನೋಡ್ತಾರೆ. ಅದಕ್ಕೆ ಅನುಮಾನ ಬೇಕಾಗಿಲ್ಲ. ಆದರೆ ಚಳವಳಿಗಳನ್ನು ನಿಯಂತ್ರಿಸುವುದಿದೆಯಲ್ಲ, ಆ ನಿಯಂತ್ರಿಸುವುದಕ್ಕೆ ದಾರಿಗಳಿವೆ. ಆದರೆ ಅಂಥ ಯಾವುದೇ ದಾರಿಯನ್ನು ಕೇಂದ್ರ ಸರ್ಕಾರ ಅನುಸರಿಸ್ತಾ ಇಲ್ಲ. ನಾವು ರೈತರ ಒಂದು ಚಳವಳಿಯ ಸಂದರ್ಭದಲ್ಲಿ ನೋಡಿದ್ವಿ. ಅದಾದ ಮೇಲೆ ಸರ್ಕಾರ ಬಗ್ಗಿತು. ಅದು ಬಗ್ಗುವುದಕ್ಕೆ ವರ್ಷಗಟ್ಟಲೆ ಹಿಡಿತು. ರೈತರು ಶಾಂತಿಯುತವಾಗಿ ಚಳವಳಿಗಳನ್ನು ಮಾಡ್ತಾ ಇದ್ರು. ಈ ಚಳವಳಿ ಕೂಡ ಎಷ್ಟು ದಿನ ನಡೆಯುತ್ತೆ ಗೊತ್ತಿಲ್ಲ. ಆದರೆ ಪ್ರಧಾನಿ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ಏನು ಮಾಡ್ತಿದ್ದಾರೆ? ಅಮಿತ್ ಶಾ ಅವರು ಒಂದು ಹೇಳಿಕೆಯನ್ನಾದರೂ ಕೊಟ್ಟಿದ್ದಲ್ಲ, ಪ್ರಧಾನಿ ಯಾವುದೇ ಹೇಳಿಕೆಯನ್ನು ಕೊಟ್ಟ ವರದಿಯಾಗಿಲ್ಲ. ಹಾಗಿದ್ರೆ ಎಲ್ಲಿ ಹೋಗಿದ್ದಾರೆ ಇವರು? ಮೌನವೇ ಎಲ್ಲ ಸಮಸ್ಯೆಗೆ ಪರಿಹಾರ ಅಂತ ಅಂದ್ಕೊಂಡಿದ್ದಾರೆ. ಮನುಷ್ಯ ಮೌನವಾಗಿರುವುದಕ್ಕೆ ಹಲವು ಕಾರಣಗಳಿರ್ತವೆ. ಒಂದು, ತನ್ನ ಸ್ಟ್ಯಾಂಡೇ ಪರ್ಫೆಕ್ಟ್, ನಾನು ಬದಲಾಯಿಸಲ್ಲ ಅಂತಿದ್ದಾಗ ಮೌನವಾಗಿರ್ತಾರೆ. ಎರಡನೇದು, ಏನಾದರೂ ಆಗಲಿ ನೋಡ್ಕೊತೀನಿ ನಾನು, ನನ್ನ ಜೊತೆ ಜನ ಇದ್ದಾರೆ, ಅದು ದುರಹಂಕಾರ. ಅಂತಹ ದುರಹಂಕಾರ ಇದ್ದಾಗಲೂ ಕೂಡ ಬದಲಾಗಲ್ಲ. ಇವರಿಗೆ ಅದು ಇದೆಯಾ ಗೊತ್ತಿಲ್ಲ. ಆದರೆ ನಾನು ಭಾಳ ಸಂದರ್ಭದಲ್ಲಿ ಹೇಳಿದಾಗೆ ಇವರು ಇತಿಹಾಸದಿಂದ ಪಾಠ ಕಲಿಬೇಕು. ದಟ್ ಈಸ್ ವಾಟ್ ಐ ಬಿಲೀವ್.
ಆದರೆ ಇವರು ಎಂದೂ ಇತಿಹಾಸದಿಂದ ಪಾಠ ಕಲಿಸಲ್ಲ. ಇವರು ಇತಿಹಾಸವನ್ನು ಮಣ್ಣು ಅಗಿಯೋದಕ್ಕೆ ಬಳಸ್ತಾರೆ ಅಂತ ನನ್ನ ವಾದ. ಸಾರಿ. ಸೊ ಆ ಕಾರಣಕ್ಕಾಗಿ ಇವರು ಇತಿಹಾಸದಿಂದ ಪಾಠ ಕಲಿತರೆ ಈ ದೇಶದಲ್ಲಿ ಎಷ್ಟೋ ಚಳವಳಿಗಳು ನಡೆದಿವೆ. ಯುವಕರ ಚಳವಳಿಗಳು ರಾಜಕೀಯ ಸ್ಥಿತ್ಯಂತರಕ್ಕೆ ಕಾರಣ ಆಗಿದೆ. ಯುವಕರು ರಸ್ತೆಗೆ ಇಳಿದಾಗ ಪ್ರಭುತ್ವಕ್ಕೆ ಅದಕ್ಕಿಂತ ದೊಡ್ಡ ಏಟು ಬೇರೆ ಇರಲ್ಲ. ಯುವಕರು ಯಾವಾಗ ಬಂದರು ಆವಾಗ ಪ್ರಾಬ್ಲಮ್ ಸ್ಟಾರ್ಟ್. ಈ ಸಂದರ್ಭದಲ್ಲಿ ಯುವಕರು ಏನು ಹೇಳ್ತಿದ್ದಾರೆ ಅನ್ನೋದು ಬಹಳ ಮುಖ್ಯವಾದ್ದು. ಯಾಕೆ ಅವರು ಈ ಅಗ್ನಿಪಥ್ ಯೋಜನೆಯನ್ನು ವಿರೋಧಿಸ್ತಿದ್ದಾರೆ? ನೀವು 17ರಿಂದ ಈಗ 21ರಿಂದ 23 ವರ್ಷ ಆಯಿತು. ನೀವು ಈ ಒಂದು 4 ವರ್ಷದ ನಂತರ ಎಲ್ಲೂ ಹೋಗ್ತೀರಿ? ಅವ್ರಿಗೆ ಉದ್ಯೋಗ ಕೊಡೋದು ನಿಜ. ಅಮೆರಿಕ, ಜಪಾನ್ ಮೊದಲಾದ ದೇಶಗಳಲ್ಲಿ ಇದೇ ರೀತಿ ಯೋಜನೆಗಳಿವೆ. ಅಲ್ಲಿ ನಮ್ಮಷ್ಟು ನಿರುದ್ಯೋಗ ಸಮಸ್ಯೆ ಇಲ್ಲ. ನೀವು ಭಾರತದಲ್ಲಿ ಒಂದು ಯೋಜನೆಯನ್ನು ಮಾಡಬೇಕಾದ್ರೆ ಭಾರತವನ್ನು ಅರ್ಥ ಮಾಡ್ಕೋಬೇಕು. ಯಾವುದೋ ವಿದೇಶಿ ಮಾಡೆಲ್ಗಳನ್ನು ತಂದುಬಿಟ್ಟು ಇಲ್ವ ಮೇಲೆ ಹಾಕಿದ್ರಾಗಲ್ಲ. ಅದ್ರ ಜೊತೆಗೆ ಭಾರತೀಯ ಸೈನ್ಯದ ಅಂತಃಶಕ್ತಿ ಅಂದರೆ ದೇಶಪ್ರೇಮ. ದೇ ಆರ್ ಪ್ಯಾಟ್ರಿಯಾಟ್ಸ್. ಇಂತಹ ಸಂದರ್ಭದಲ್ಲಿ ಆ ದೇಶಪ್ರೇಮ ಅನ್ನೋದು 4 ವರ್ಷಕ್ಕೆ ಅಂದರೆ ಅವರಿಗೆ ಆ ಸೈನ್ಯದ ಜೊತೆ ಒಂದು ಸಂಬಂಧ ಬೆಳೆಸೋಕ್ಕೆ ಸಾಧ್ಯ. ಯಾಕಂದರೆ ಒಂದು ಸಂಬಂಧ ಬೆಳೆದಿದ್ರೆ 4 ವರ್ಷ ಆದಮೇಲೆ ನಾನು ಹೋಗೋದು ಬಿಟ್ಟಾಕ್ರಿ, ನನಗೆ ಯಾಕೆ ಅನ್ನಿಸ್ತು. ಇದು ಇಡೀ ಸೈನ್ಯದ ಆತ್ಮಸ್ಥೈರ್ಯವನ್ನು ನಾಶಪಡಿಸುವ ಸಾಧ್ಯತೆ ಇರುತ್ತೆ. ಅದರ ಜೊತೆಗೆ ಭವಿಷ್ಯ ಯಾಕೆ ಕಾಡುತ್ತೆ ಅಂತಂದರೆ 4 ವರ್ಷ ಬಂದ ಮೇಲೆ ಅವನಿಗೆ ಕೆಲಸ ಎಲ್ಲಿ ಕೊಡ್ತಾರೆ? ಯಾವುದೋ ಬ್ಯಾಂಕ್ನ ಮುಂದೆನೋ ಇನ್ಯಾವುದೋ ಸಂಸ್ಥೆ ಮುಂದೆ ಚೌಕಿದಾರರ ಕುತ್ಕೊಳ್ಳೋಂಥ ಒಂದು ಸ್ಥಿತಿ ನಿರ್ಮಾಣ ಆಗಲ್ವ? ಇದನ್ನು ಕೇಂದ್ರ ಸರ್ಕಾರ ಆಲೋಚನೆಯೇ ಮಾಡಲ್ವಾ? ಯಾಕೆ ಇದೆಲ್ಲ ಕೇಂದ್ರ ಸರ್ಕಾರಕ್ಕೆ ಅರ್ಥ ಆಗಲ್ಲ ಅನ್ನೋದು? ಯಾಕೆಂದರೆ 46,000 ಜನರನ್ನ ನೀವು ರಿಕ್ರೂಟ್ ಮಾಡ್ಕೊತೀರಿ. ಅವ್ರು 4 ವರ್ಷದಲ್ಲಿ ಅದರಲ್ಲಿ 4ರಲ್ಲಿ 3 ಜನ ವಾಪಸ್ ಮಾಡಬೇಕು, ಒಬ್ಬ ಮಾತ್ರ ಉಳ್ಕೊತಾನೆ. ಇವ್ರ ಕಥೆ ಏನು? ಇವರ ಅನ್ನದ ಪ್ರಶ್ನೆ ಏನು? ಇವರ ಬದುಕಿನ ಪ್ರಶ್ನೆ ಏನು? ಇಂಥ ವ್ಯಕ್ತಿ, ಅಸ್ಥಿರತೆಯ ವ್ಯಕ್ತಿ ಸೈನ್ಯದಲ್ಲಿ ಇದ್ದರೆ ಅವರ ಶೂರತ್ವ ಕಡಿಮೆ ಆಗುತ್ತೆ, ಕಮಿಟ್ಮೆಂಟ್ ಕಡಿಮೆ ಆಗುತ್ತೆ. ಬದ್ಧತೆ ಇಲ್ಲದೆ ನೀವು ಸೈನ್ಯದಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಸೊ ಅದನ್ನು ಕಡಿಮೆ ಮಾಡುವ ಮೂಲಕ ಭಾರತೀಯ ಸೈನ್ಯದ ಒಂದು ಇತಿಹಾಸ ಪರಂಪರೆ ಇದೆಯಲ್ಲ, ಎಂಥ ಸ್ಥಿತಿಯಲ್ಲೂ ಕೂಡ ಅವರು ದೇಶಭಕ್ತಿಯಿಂದ ಹೋರಾಟ ಮಾಡಿದವರು ಭಾರತೀಯ ಸೈನಿಕರು. ಕಾರ್ಗೆಲ್ಲ ಹಲವಾರು ಕಥೆಗಳಿವೆ. ಅಲ್ಲಿ ಪ್ರತಿ ಯುದ್ಧದಲ್ಲೂ ಹೊರಟೆ ಆತ್ಮಾರ್ಪಣೆ ಮಾಡುವುದಿದೆಯಲ್ಲ, ಅದು ಸಾಮಾನ್ಯವಾದ ಕೆಲಸ ಅಲ್ಲ. ಹಾಗೆ ಮಾಡಬೇಕಾದ್ರೆ ಒಂದು ಒಳಗಡೆ ಬೇಕು. ಅಸ್ಥಿರತೆಯಿಂದ, ಭವಿಷ್ಯದ ಚಿಂತೆಯಿಂದ ಅವ್ರು ಬದುಕಕ್ಕಾಗಲ್ಲ. ಸೊ ಹೀಗಿರುವಾಗ ಇದನ್ನೆಲ್ಲ ಯಾಕೆ ರಾಜನಾಥ್ ಸಿಂಗ್ ಅರ್ಥ ಮಾಡ್ಕೊಂಡಿಲ್ಲ ಅನ್ನೋದು. ಇದಕ್ಕಿದ್ದಾಗ ಒಂದು ವಿದೇಶಿ ಮಾಡೆಲ್ನ ತಂದು ಇಲ್ಲಿ ಹಾಕಿಬಿಟ್ಟು ಈ ಸ್ಥಿತಿಗೆ ಅವರ ಕಾರಣ ಆಗಿದೆ. ಈಗಲಾದರೂ ಅವರು ತಮ್ಮ ಮನಸ್ಥಿತಿಯನ್ನು ಬದಲಿಸ್ಕೋಬೇಕು. ತಮ್ಮ ಯೋಜನೆಯನ್ನು ಡಿಫೆಂಡ್ ಮಾಡ್ಕೊಂಡು, ಇವತ್ತು ಕೂಡ ನಾನು ರಾಜನಾಥ್ ಸಿಂಗ್ ಹೇಳಿಕೆ ನೋಡಿದೆ, ಅತಿ ಶೀಘ್ರದಲ್ಲಿ ಅಗ್ನಿಪಥ್ ಯೋಜನೆಯಂತೆ ನಾವು ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಈ ಜಿಡ್ಡುತನ ಬೇಡ. ನೀವು ಜನಶಕ್ತಿಯ ಮುಂದೆ ತಲೆಬಾಗಲೇಬೇಕು. ಜನಶಕ್ತಿಯನ್ನು ಮೀರಿ, ಯುವಕ ಶಕ್ತಿಯನ್ನು ಮೀರಿ ಆಡಳಿತ ನಡೆಸುತ್ತೀನಿ ಅನ್ನೋ ದುರಹಂಕಾರ ನಿಮ್ಮನ್ನು ನಾಶಪಡಿಸುತ್ತೆ. ಈ ಬಗ್ಗೆ ಯೋಚನೆ ಮಾಡಿ. ಕೇವಲ ಮಾಧ್ಯಮವನ್ನು, ನ್ಯಾಯಾಂಗವನ್ನು, ಇನ್ನೊಂದನ್ನು ಯಾವುದೋ ಪರ್ಚೇಸ್ ಮಾಡಿಬಿಟ್ಟು ನಾನು ಆಡಳಿತ ನಡೆಸ್ತೀನಿ ಅಂದರೆ ಅದು ನಿಮ್ಮ ಮೂರ್ಖತನ, ಅದು ನಿಮ್ಮ ಅಯೋಗ್ಯತನ. ಯಾಕೆಂದರೆ ಯಾವತ್ತೂ ಕೂಡ ಇಂತಹ ಪ್ರತಿಭಟನೆಗಳು, ಯುವಕರ ಪ್ರತಿಭಟನೆ ಎಸ್ಪೆಷಲಿ ಇದೆಯಲ್ಲ, ಅದು ಕಾಳ್ಗಿಚ್ಚಿನಂತೆ ಹಬ್ಬುತ್ತಾ ಹೋಗುತ್ತೆ. ಅದು ಸಿಕ್ಕಿದ್ದನ್ನೆಲ್ಲ ಧ್ವಂಸಪಡಿಸುತ್ತೆ. ಅದ್ರ ಜೊತೆಗೆ ಇನ್ನೊಂದು ಮಾತು, ಈ ಒಂದು ಹಿಂಸಾಚಾರವನ್ನು ದಯವಿಟ್ಟು ಯುವಕರು ನಿಲ್ಲಿಸಲಿ, ಬೇಡ ಅಲ್ವಾ? ಈ ಹಿಂಸಾಚಾರದಲ್ಲಿ ಬುಲ್ಡೋಜರ್ ಬಳಕೆ ಆಗೋದಿಲ್ಲ ಅನ್ನೋದೊಂದೇ ಸಮಾಧಾನ. ಯಾಕೆಂದರೆ ಈ ಬುಲ್ಡೋಜರ್ ಯಜಮಾನಗಳಿಗೆ ಗೊತ್ತು, ಈ ಬುಲ್ಡೋಜರ್ ಬಳಸೋಕೆ ಹೋದರೆ ಏನಾಗುತ್ತೆ ಅಂತ. ಅದು ಅವ್ರ ತಲೆ ಮೇಲೆ ಹಾಕಿ ಹೋಗುತ್ತೆ. ಓಕೆ, ಇದಾಗಿತ್ತು ಇವತ್ತಿನ ವಿಶೇಷ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.